ಕಳೆದ ವಿಡಿಯೋದಲ್ಲಿ ಒಂದಷ್ಟು ಜನ ಅಂಧಾಭಿಮಾನಿಗಳು ದುರಾಭಿಮಾನಿಗಳನ್ನ ಹಾಕಿ ರೋಸ್ಟ್ ಮಾಡಿದ್ವಿ. ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ ಹೇಳಿದಾರೆ ಸರ್, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ. ಏನೋ ಒಂದು ಇದಾಗಿರುತ್ತೆ. ಒಳ್ಳೆ ಕೆಲಸ. ನಾ ತಲೆ ಬಗ್ಗಿಸ್ಕೊಳ್ಳೋ ಸುಮ್ನೆ ಸುಳ್ಳು ಆರೋಪ. ಅಣ್ಣ ಒಂದ್ ನಿಮಿಷ. ನಮಗೆ ಗೊತ್ತಿಲ್ದಂಗೆ ಅಭ್ಯಾಸ ಬಿಟ್ರು. ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಜನ ಅಂಧಾಭಿಮಾನಿಗಳು ಹಾಗೂ ಅವರ ಮನಸ್ಥಿತಿಗಳು, ಹಂಗೆ ಡಿ ಬಾಸ್ ಅವರ ಬಕೆಟ್ ಬ್ರದರ್ಸ್ ಬಗ್ಗೆನೂ ಮಾತಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ರಪ್ಪ. ಓಕೆನಾ? ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರ್ ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತ, ಸುಸ್ವಾಗತ. ಈ ಸಿನಿಮಾ ನಟರಿಗಿರೋ ಅಭಿಮಾನಿಗಳಲ್ಲಿ 3 ವಿಧ. ಮೊದಲನೇ ಕ್ಯಾಟಗರಿ ಬರೀ ಅಭಿಮಾನಿಗಳು. ಇವರೆಲ್ಲ ತಮ್ಮ ನೆಚ್ಚಿನ ನಟನ ಎಲ್ಲಾ ಸಿನಿಮಾಗಳನ್ನು ಮಿಸ್ ಮಾಡದೆ ನೋಡ್ತಾರೆ. ಚೆನ್ನಾಗಿದ್ರೆ ಹೊಗಳಿ ಕೊಂಡಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ನೋಡ್ಬೋದು, ಒಂದ್ಸತಿ ನೋಡ್ಬೋದು ಅಷ್ಟೇ ಅಂತ ಹೇಳಿ ಹೋಗ್ಬಿಡ್ತಾರೆ. ಇನ್ನು ಇವರೆಲ್ಲ ತಮ್ಮ ನಟ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡಿದಾಗ ನೇರವಾಗಿ ಉಗಿತಾರೆ, ಖಂಡಿಸ್ತಾರೆ. ತುಂಬಾ ಅಭಿಮಾನ ಇಟ್ಟಿದವ್ರು ನಾವು. ಈ ತರ ಡಿಬಾಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಒಂಥರ ನಾಚಿಕೆಗೇಡು ಅಂತ ನಮ್ಗೆ ಅನಿಸ್ತಾ ಇದೆ. ಇನ್ನು ಎರಡನೇ ಕ್ಯಾಟಗರಿ, ಇವರು ಸ್ವಲ್ಪ ಹುಚ್ಚು ಅಭಿಮಾನಿಗಳು. ತಮ್ಮ ನಟನ ಪರ್ಸನಲ್ ಲೈಫ್ ಹೆಂಗಾದ್ರೂ ಇರ್ಲಿ, ತಮ್ಮ ನಟ ಏನೇ ತಪ್ಪು ಮಾಡ್ಲಿ, ಅದು ಕಾನೂನ್ ಪ್ರಕಾರ ಶಿಕ್ಷೆ ಆಗ್ಲಿ, ಆದ್ರೆ ಅವ್ರ ಸಿನಿಮಾನ ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅನ್ನೋರು. ಒಳ್ಳೇದನ್ನ ಕಲ್ತ್ಕೊಂಡ್ ಬರ್ಲಿ, ಶಿಕ್ಷೆ ಆಗ್ಲಿ, ಎಲ್ಲದನ್ನು ಅನುಭವಿಸ್ಕೊಂಡು ಆರಾಮಾಗಿ ಆಚೆಗೆ ಬರ್ಲಿ. ಸಿನಿಮಾ ಮಾಡೋ ಬ್ಲಾಕ್ ಬಸ್ಟರ್ ನಾವು ಮಾಡ್ತೀವಿ. ಇನ್ನು ಥರ್ಡ್ ಕ್ಯಾಟಗರಿ, ಒಂಥರ ಥರ್ಡ್ ಕ್ಲಾಸ್ ಕ್ಯಾಟಗರಿ ಅಂದ್ರೂ ತಪ್ಪಾಗಲ್ಲ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ. ಇವರನ್ನೇ ಈ ದುರಾಭಿಮಾನಿಗಳು, ಅಂಧಾಭಿಮಾನಿಗಳು ಅಂತ ಕರೆಯೋದು. ಇವ್ರುಗಳು ಯಾವಾಗ್ಲೂ ಒಂಥರ ಸಸ್ತಾನಶದಲ್ಲೇ ಇರ್ತಾರೆ. ಇವರು ತಮ್ಮ ನಟ ಏನೇ ಮಾಡಿದ್ರು ಸರಿಯಾಗಿರುತ್ತೆ ಅಂತ ವಿತಂಡವಾದ ಮಾಡೋರು. ಇನ್ನು ತಮ್ಮ ನಟನನ್ನ ಸರಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಯಾವ ನೀಚ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಸಾವಲಿತ್ತು ಅಷ್ಟೇ ಸತ್ತ. ಇವರೆಲ್ಲ ಒಂಥರ ಲೂಸಿಯಾ ಸಿನಿಮಾ ಹೀರೋ ಇದ್ದಂಗೆ. ಅವನಿಗೆ ಕನಸಿಗೂ ನಿಜ ಜೀವನಕ್ಕೂ ವ್ಯತ್ಯಾಸ ಗೊತ್ತಾಗ್ತಿರಲ್ಲ, ಇವಕ್ಕೆ ಸಿನಿಮಾಕ್ಕೂ ನಿಜ ಜೀವನಕ್ಕೂ ವ್ಯತ್ಯಾಸ ಗೊತ್ತಾಗಕ್ಕಿಲ್ಲ. ಅದೇಂಗೆ? ಈಗ ಉದಾಹರಣೆಗೆ ಇದೇ ಡಿ ಬಾಸ್ ಗ್ಯಾಂಗ್ ಪ್ರಕರಣನ ಒಂದು ಸಿನಿಮಾ ಸೀನ್ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾರೋ ಒಬ್ಬ ವಿಕೃತ ಮನಸ್ಸಿನ ವ್ಯಕ್ತಿ ಹೀರೋಯಿನ್ ಗೆ ಕೆಟ್ಟ ಮೆಸೇಜ್ ಮಾಡ್ತಿರ್ತಾನೆ, ನಗ್ನ ಫೋಟೋ ಕಳಿಸ್ತಾ ಟಾರ್ಚರ್ ಕೊಡ್ತಾ ಇರ್ತಾನೆ. ಆಗ ಹೀರೋ ಅಂಡ್ ಗ್ಯಾಂಗ್ ಅವನನ್ನ ಕಿಡ್ನಾಪ್ ಮಾಡಿ ಎತ್ತಾಕೊಂಡ್ ಬಂದು ಚೆನ್ನಾಗಿ ಟಾರ್ಚರ್ ಕೊಡ್ತಾರೆ. ಆಫ್ಟರ್ ಆಲ್ ಒಂದು ಹುಡುಗಿಗೋಸ್ಕರ ನನಗೆ ಯಾಕಷ್ಟೊಂದು ಟಾರ್ಚರ್ ಕೊಡ್ತೀಯಾ? ನಿನಗೆ ಆಫ್ಟರ್ ಆಲ್ ಒಂದು ಹುಡುಗಿ ಇರ್ಬೋದು, ಆದ್ರೆ ನಮ್ಗೆ ಎಣ್ಣೆ ಆಸ್ತಿ. ಆ ಟಾರ್ಚರ್ ತಡಿಲಾರ್ದೆ ಅವನು ಸತ್ತೋಗ್ಬಿಡ್ತಾನೆ. ಈ ಸೀನ್ ನೋಡಿ ಥಿಯೇಟರ್ ನಲ್ಲಿರೋ ಜನ ಸಿಳ್ಳೆ ಹೊಡೆದಿರೋರು, ತಮ್ಮ ಹೀರೋ ಬಗ್ಗೆ ಹೆಮ್ಮೆ ಪಟ್ಟಿರೋರು. ಇನ್ಮೇಲೆ ಬೇಲು ಇಲ್ಲ, ಜಾಮೀನು ಇಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಯು ಆರ್ ಅಂಡರ್ ಅರೆಸ್ಟ್. ಅದೇ ಪೊಲೀಸರು ಬಂದು ಅರೆಸ್ಟ್ ಮಾಡಿದಾಗ ಪೊಲೀಸರಿಗೆ, ಕಾನೂನು ವ್ಯವಸ್ಥೆಗೆ ಹಿಡಿ ಶಾಪ ಹಾಕಿರೋರು. ಈಗ ಈ ಲೂಸಿ ಡ್ರೀಮಿಗೆ ಹುಟ್ಟಿರೋ ಲೂಸ್ ನನ್ ಮಕ್ಕಳು ವಿಚಾರದಲ್ಲೂ ಇದೇ ಆಗ್ತಿರೋದು. ಇವರಿಗೆ ಈ ನಿಜ ಜೀವನದಲ್ಲಿ ನಡೆದಿರೋ ಪ್ರಕರಣಕ್ಕೂ ಸಿನಿಮಾ ಸೀನ್ಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಅಂತದ್ದೇ ದುರಾಭಿಮಾನಿಗಳಲ್ಲಿ ಈ ಹುಡುಗಿ ಕೂಡ ಒಬ್ಳು. ಯಾರೇ ಆಗಿರ್ಬೋದು, ಇನ್ನೊಂದು ಹುಡುಗಿಗೆ ಏನಾದ್ರು ಅಸಭ್ಯವಾಗಿ ಫೋಟೋ ಕಳ್ಸೋದಾಗ್ಲಿ, ಮೆಸೇಜ್ ಕಳ್ಸೋದಾಗ್ಲಿ ಏನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಹಿಂಗೆ ಮರ್ಡರ್ ಮಾಡಿ ಸಾಯಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಮುಖ ನೋಡಿದ್ರೆ ಶ್ರೀದೇವಿ, ಮಾತ್ ನೋಡಿದ್ರೆ ಮೂದೇವಿ ಅಂದಂಗಾಯ್ತು. ತಮ್ಮ ಹೆಣ್ಣು ಮಕ್ಳಿಗೂ ಕೆಟ್ಟ ಮೆಸೇಜ್ ಮಾಡಿದ್ರೆ ಮರ್ಡರ್ ಮಾಡಿ ಅಂತ ಕ್ರೈಮ್ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾಳೆ. ಇದು ಕೂಡ ಅಪರಾಧ ಕಣವ ತಂಗಿ. ಅಂದ ಇದ್ರೆ ಸಾಲ್ದು, ನಮ್ಮ ನೆಲದ ಕಾನೂನಿನ ಪ್ರಜ್ಞೆ ಕೂಡ ಇರಬೇಕು. ಓದದ್ ಕಲರೆ ಅನ್ಎಜುಕೇಟೆಡ್ ಬಡೇತವ. ಇನ್ನು ಇವಳು ಹೇಳೋ ಪ್ರಕಾರ ಕೆಟ್ಟ ಮೆಸೇಜ್ ಮಾಡಿದವ್ರನ್ನೆಲ್ಲ ಮರ್ಡರ್ ಮಾಡ್ಬೇಕು ಅನ್ನೋದಾದ್ರೆ ಸೋನುಗೌಡ, ಶಿಲ್ಪಗೌಡ ಎಲ್ಲ ಸೀರಿಯಲ್ ಕಿಲ್ಲರ್ಸ್ ಆಗ್ಬೇಕಾಗುತ್ತೆ. ಇನ್ನು ಈ ದುರಾಭಿಮಾನಿಗಳ ಸಂಘದ ಅಧ್ಯಕ್ಷ ಒಬ್ಬ ಮಾತಾಡಿದಾನೆ, ನೋಡ್ಕೊಂಬರೋಣ ಬನ್ರಪ್ಪ. ಹಾಯ್, ಹಲೋ, ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ವಿಡಿಯೋ ಮಾಡಾಕ್ತಿರೋದು ಅಪ್ಪಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿನೇ. ಅಭಿಮಾನ ಅನ್ನೋದು ಮೈ ಮೇಲೆ ಹಾಕಿಸ್ಕೊಂಡಿರೋ ಅಚ್ಚ ಇದ್ದಂಗೆ ಸರ್. ನಾವು ಮಣ್ಣಿಗೆ ಹೋಗೋವರ್ಗನು ಕೂಡ ನಮ್ ಜೊತೆನೆ ಇರುತ್ತೆ. ಜೀವಾವಧಿ ಶಿಕ್ಷಣ ಕೊಡಿ. ಏನೇಳಿ ತಪ್ಪು ಮಾಡಿದ್ರೆ ನಮ್ ಡಿ ಬಾಸ್ಗೆ ಜೀವಾವಧಿ ಶಿಕ್ಷಣ ಕೊಡಿ. ಪದೇ ಪದೇ ಕೈ ಎತ್ತಬೇಡವೋ, ಆಮೇಲೆ ಯಾರಾದ್ರೂ ನಿನ್ ಕಂಕ್ಳು ವಾಸನೆ ಸತ್ಕಿ ತೋಗ್ಬಿಟ್ಟಾರೋ. ಅಭಿಮಾನ ಅನ್ನೋದು ಮೈ ಮೇಲೆ ಹಾಕಿಸ್ಕೊಂಡಿರೋ ಅಚ್ಚ ಇದ್ದಂಗೆ ಸರ್. ನಾವು ಮಣ್ಣಿಗೆ ಹೋಗೋವರ್ಗನು ಕೂಡ ನಮ್ ಜೊತೆನೆ ಇರುತ್ತೆ. ನಿಜ ಹೇಳ, ನೀನೇನ್ ಡಿ ಬಾಸ್ ಸಪೋರ್ಟ್ ಮಾಡಕ್ ವಿಡಿಯೋ ಮಾಡಿದ್ಯಾ, ಇಲ್ಲ ನಿನ್ನ ಬದ್ನೆಕಾಯಿ ನಂಗಿರೋ ಬೈಸಿಪ್ಸ್ ನ ತೋರ್ಸ್ಕೊಳಕ್ಕೆ ವಿಡಿಯೋ ಮಾಡಿದ್ಯಾ? ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ. ಒಂದ್ಸಲ ಓಕೆ, 2 ಸಲ ಓಕೆ, ಪದೇ ಪದೇ ಆ ಕೋಲ್ ನಂಗಿರೋ ಬೈಸಿಪ್ಸ್ ನ ರೋನಿ ಕೋಲ್ಮನ್ ಬೈಸಿಪ್ಸ್ ಲೆವೆಲ್ ತೋರ್ಸ್ಕಂತವನಲ್ಲ. ಅಯ್ಯೋ ತಗಡೆ. ಸ್ವಾತಂತ್ರ್ಯ ತಗೊಂಡ್ರಲ್ಲ, ಅದ್ರಲ್ಲಿ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರಗಳು ಇದ್ದಾರೆ. ಅದ್ರಲ್ಲಿ ನೀವ್ ಇಷ್ಟಪಡುವಂತ ಒಬ್ಬ ವ್ಯಕ್ತಿ ಅವತ್ತಿನ ಕಾಲದಲ್ಲಿ ಯಾರೋ ಒಬ್ಬ ನಮ್ಮ ಆಪೋಸಿಟ್ ಅಲ್ಲಿರೋನ ಒಡೆದು ಸಾಯಿಸಿದ್ದಕ್ಕೆ ತಾನೇ ಇವತ್ತು ನಮಗೆ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಅನ್ನೋದನ್ನ ಕೊಡಿಸಿದ್ದು. ನೀವು ಅವ್ನು ಸಾಯಿಸ್ಬಿಟ್ಟು ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ರು ನೀವು ಅವನನ್ನು ಇಷ್ಟಪಡ್ಬೋದು. ಆದ್ರೆ ನನ್ನ ಮನೆ, ನನ್ನ ಹೆಂಡತಿ ಅಥವಾ ನನ್ನ ಫ್ರೆಂಡಿಗೋಸ್ಕರ ಇಲ್ಲಿ ಯಾರೋ ಒಬ್ಬ ಒಡೆದು ಸಾಯಿಸಿದ್ದೇನೆ, ಅದಕ್ಕೋಸ್ಕರ ಅವ್ರು ಹೋರಾಡ್ತಾ ಇದ್ದಾರೆ.
ಅವ್ರುಗಳನ್ನ ಇಷ್ಟಪಡೋಂಥ ಅಧಿಕಾರ ಅವ್ರ ಅಭಿಮಾನಿಗಳಿಲ್ವಾ? ನಮ್ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟ ಹೋರಾಟಗಾರರನ್ನ ಈ ವಿಕೃತವಾಗಿ ಕೊಲೆ ಮಾಡಿರೋ ಕ್ರಿಮಿನಲ್ಗಳು ಇವ್ರಿಗೆ ಹೋಲಿಕೆ ಮಾಡಿ ಮಾತಾಡ್ತಾವನಲ್ಲ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾ ಇರೋದು. ಸರಿಯಾಗಿ ಕೇಳಿಸ್ಕೊಳ್ಳೋ ನೆಗೆಟಿವ್ ಪ್ರದೀಪ. ಅವ್ರು ಮಾಡಿದ್ದು ದೇಶಕ್ಕೋಸ್ಕರ, ಇವ್ರು ಮಾಡಿದ್ದು ದ್ವೇಷಕ್ಕೋಸ್ಕರ, ಅವ್ರು ಮಾಡಿದ್ದು ನಮ್ಮ ಮಣ್ಣಿಗೋಸ್ಕರ, ಇವ್ರು ಮಾಡಿದ್ದು ಹೆಣ್ಣಿಗೋಸ್ಕರ. ಅವರು ಜೈಲಲ್ಲಿದ್ದ ಎಷ್ಟೋ ಭಾರತೀಯರನ್ನ ಆಚೆ ತರೋಕೆ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ಹತ್ಯೆ ಮಾಡಿದ್ರು. ಆದ್ರೆ ಇವ್ರು ಮಾಡಿರೋ ಹತ್ಯೆಯಿಂದ ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ದ ಅಮಾಯಕರು ಜೈಲ್ ಸೇರ್ಕೊಂಡಿದ್ದಾರೆ. ಇಷ್ಟು ಕನಿಷ್ಠ ಜ್ಞಾನ ಇಲ್ದೆ ನೀನು ಭಗತ್ ಸಿಂಗ್ ಅಂತವ್ರಿಗೆ ಈ ಬರ್ಗೆಟ್ ನನ್ನ ಮಕ್ಳನ್ನ ಕಂಪೇರ್ ಮಾಡ್ತೀಯಲ್ಲ. ಜನ್ಮಕ್ಕೆ ಹೋಗೋ. ನಮ್ಮ ಮೀಡಿಯಾ ಚಾನೆಲ್ ನಲ್ಲಿ ಇವತ್ತು ಯಾರ್ಯಾರೆಲ್ಲ ಕೂತ್ಕೊಂಡು ಆತ ಅಲ್ಲಿಗೂ ಮರ್ಮಾಂಬಕ್ಕೆ ಒದ್ದಿದ್ದಾನೆ. ನಮ್ಗೆ ಬ್ಲಾಕ್ ಮಾಂಬಾ ಗೊತ್ತು, ಇದ್ಯಾವ್ದಪ್ಪ ಇದು ಮರ್ಮಾಂಬಕ್ಕೆ ಒದ್ದಿದ್ದಾನೆ. ಲೋ ಅದು ಮರ್ಮಾಂಗ, ನಾಟ್ ಮರ್ಮಾಂಬ. ಅಂಗ ಕಣೋ ಮಂಗ. ತಪ್ಪು ಮಾಡಿದ್ರೆ ನಮ್ ಡಿ ಬಾಸ್ಗೆ ಜೀವಾವಧಿ ಶಿಕ್ಷಣ ಕೊಡಿ. ತಪ್ಪು ಮಾಡಿದರೆ ಹೋಗಿದ್ದಾರೆ ಅನ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಹೆಮ್ಮೆಯಿಂದ ಹೇಳ್ಕೋತಿಯಪ್ಪ. ಕೊಲೆ ಮಾಡಿರೋದು ಪ್ರೂವ್ ಆಗಿ ಜೈಲಿಗೆ ಹೋದ್ರೆ ಹೆಮ್ಮೆ ಪಡೋಂತದ್ ಏನೋ ಇದೆ. ಹಾಳಾಗೋಯ್ತೀಯಾ ಎಲ್ಲ ಬಿಟ್ಬಿಟ್ಟು ಬದುಕಲ್ ಕಲೆ. ಆ ಪ್ರಥಮ ಲಾಠಿ ತಗೊಂಡು ಯಾರ್ಯಾರಿಗೋ ಹೊಡೆಯೋದಲ್ಲ, ಮೊದ್ಲು ನಿನ್ನಂಡ್ ಮೇಲೆ ಬಾಸುಂಡೆ ಬರ್ಬೇಕು, ಹಂಗ್ ಹೊಡಿಬೇಕಿತ್ತು. ಒಂದು ದೊಣ್ಣೆ ಸಿಕ್ಕರಲ್ಲಿ ನಿಂತಿರೋ ಒಬ್ಬೊಬ್ರಿಗೂ ನಾಯಿ ಹೊಡೆದಂಗ್ ಬಿಡ್ತೀನಿ ಸರ್. ಇನ್ನು ದೊಣ್ಣೆ ಅಂದಂಗೆ ನೆನ್ಪಾಯ್ತು, ಇಲ್ಲೊಂದಷ್ಟು ಜನ ಪೊಲೀಸ್ ಸ್ಟೇಷನ್ ಮುಂದೆ ಬಾಸ್ಗೋಸ್ಕರ ಜೀವ ಕೊಡ್ತೀವಿ ಅಂತ ನಿಂತಿದ್ರಂತೆ. ನಿಮಗೆ ಬೇಕು ಅಂದ್ರೆ ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ನಾನು ಇವರು ನೋಡಿ ಪರವಾಗಿಲ್ಲ ಶಿವ, ಇದ್ರೆ ಇಂತ ಅಭಿಮಾನಿಗಳು ಇರ್ಬೇಕು ಅನ್ಕೋತಿದ್ದೆ. ಆದ್ರೆ ಈ ನನ್ನ ಮಕ್ಳು ಪೊಲೀಸರು ಲಾಠಿ ಪ್ರಹಾರ ಮಾಡ್ತಿದ್ದಂಗೆ ಹುಸೇನ್ ಬೋಲ್ಟ್ ಗೆ ಕಾಂಪಿಟೇಷನ್ ಕೊಡೋ ಲೆವೆಲ್ ದಿಕ್ಕಾಪಾಲಾಗಿ ಓಡ್ಬಿಟ್ಟವ್ರೆ. ಇವರು ಪೊಲೀಸರು ಲಾಠಿ ಏಟಿಗೆ ಇವ್ರು ಅಂಡ್ ಕೊಡೋಕೆ ರೆಡಿ ಇಲ್ಲ, ಇನ್ನು ಜೀವ ಕೊಡ್ತಾರಿಯೇ? ಈ ಹುಡುಗ ಜಿಮ್ ಅಬಿ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಇವನದೇ ಶೈಲಿಲಿ ವಿಡಿಯೋ ಮಾಡ್ಕೊಂಡು ಫೇಮಸ್ ಆಗಿದ್ದಾನೆ. ಸ್ವಲ್ಪ ದಿನಗಳ ಹಿಂದೆ ಯಾಕ್ರೋ ಬಾಸ್ ಅಂತ ಸ್ಟೇಟಸ್ ಹಾಕೊಂಡ್ ಸಾಯ್ತೀರಿ, ನಿಜವಾದ ಬಾಸು ನಿಮ್ಮ ಅಪ್ಪ ಅಮ್ಮ, ಕೆಟ್ರೆ ಯಾವ ಬಾಸು ಬರಲ್ಲ ಅಂತ ವಿಡಿಯೋ ಮಾಡಿದ್ದ. ಅದಕ್ಕೆ ಇವನ್ ಯಾವನೋ ದುಷ್ಟ ದುರಾಭಿಮಾನಿ ನಮ್ ಬಾಸ್ ಬಗ್ಗೆ ಯಾಕ್ಲಾ ಮಾತಾಡ್ತೀಯ ಅಂತ ಆ ಹುಡುಗನ್ಗೆ ಜೀವ ಬೆದರಿಕೆ ಹಾಕಿದ್ನಂತೆ. ಮನೆ ಪಂಚರಂಗಡಿ ಖಾಲಿ ಮಾಡ್ತೀನಿ, ಮನೆ ಇದು ಮಾಡ್ತೀನಿ, ಬೆಂಕಿ ಹಚ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ರೆ ಸರ್, ನಾನು ಮನೆಗೆಲ್ಲ ಏರಿಯಾದವರಿಗೆ ಬೆಂಕಿ ಹಚ್ತಂತ ಸರ್. ಅಲ್ಲ, ಈ ಗೂಬೆ ನನ್ನ ಮಗ ಏನ್ ಬಾಸ್ ಅನ್ನೋ ಪದಕ್ಕೆ ಪೇಟೆಂಟ್ ಮಾಡ್ಸಿದಾನ, ಅಥವಾ ಈ ಮಂಗುಂಡೆದಕ್ಕೆ ಬಾಸ್ ಅನ್ನೋ ಒಂದು ಪದ ಇಂಗ್ಲಿಷ್ ಡಿಕ್ಷನರಿ ಇದೆ ಅನ್ನೋ ವಿಚಾರನೇ ಗೊತ್ತಿಲ್ವಾ? ಎಲ್ರು ತಮ್ಮ ಕಂಪನಿಯ ಮೇಲಾಧಿಕಾರಿನ ಬಾಸ್ ಅಂತಲೇ ಕರೆಯೋದು. ಯಾರ್ ತಮ್ಮ ಕೆಲಸ ಕೊಟ್ಟಿದಾರೋ, ಯಾರು ಅನ್ನ ಹಾಕ್ತಾರೋ ಅವ್ರು ಬಾಸ್ ಅಂತಲೇ ಕರೆಯೋದು. ಇನ್ನು ಎಲ್ರು ಅವರ ನೆಚ್ಚಿನ ನಾಯಕ ನಟರನ್ನ ಬಾಸ್ ಅಂತಲೇ ಕರೆಯೋದು. ಡಿ ಬಾಸ್ ಅಂದ್ರೆ ಡಿ ಬಾಸ್ ಸಿಗೋತ ಸರ್, ಬರೀ ಬಾಸ್ ಅಂದಿನ ಸರ್. ಅವನು ಬರೀ ಬಾಸ್ ಅಂತ ವಿಡಿಯೋ ಮಾಡಿದ್ರೆ ಅದೇನೋ ನಲ್ಲಿಕಾಯಿ ಕಳ್ಳ ಅಂದ್ರೆ ತೂತ್ ಬಿದ್ದಿರೋ ಚಡ್ಡಿ ಜೇಬಿ ಕೈ ಹಾಕಿ ನೋಡ್ಕೊಂಡಂತೆ, ಹಂಗೆ ಅವನ್ ಮೇಲೆ ಗಾಂಚಲಿ ಮಾಡಕ್ ಹೋಗೋನಲ್ಲ. ಪೊಲೀಸ್ ಹತ್ರ ತಗೊಳಕೊಂಡೆ ಕಾಲ್ ನರ ಕಟ್ ಮಾಡ್ಬಿಡ್ತಾರೆ ಹುಷಾರಲ್ಲಿ. ಈತನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ಗಿದು ಬೇಕಿತ್ತ ಮಗನೇ ಅಂದಂಗೆ ಡಿ ಬಾಸ್ಗೆ ಬಕೆಟ್ ಅಲ್ಲ ಅಂಡೆನೆ ಹಿಡಿಯೋ ಒಂದು ದೊಡ್ಡ ಪಟಾಲಮ್ಮಿತ್ತು. ನಾನು ಇಡೀ ಪ್ರಪಂಚನ ಎದುರಾಕೊಂತೀನಿ ಒನ್ ಅಂಡ್ ಓನ್ಲಿ ಫಾರ್ ಡಿ ಬಾಸ್ ಅವರು. ಡಿ ಬಾಸ್ಗೋಸ್ಕರ ಇಡೀ ಜಗತ್ತನ್ನೇ ಎದುರಾಕೋತೀನಿ ಅಂತ ಜನ ಈಗ ಇಡೀ ಜಗತ್ತೇ ಡಿ ಬಾಸ್ ವಿರುದ್ಧ ತಿರುಗಿ ಬಿದ್ದಿದ್ರು ಕಾಣದೆ ನಾಪತ್ತೆ ಆಗೋಗ್ಬಿಟ್ಟವ್ರಲ್ಲ. ಏಕೆ ಮಹಾಪ್ರಭು? ಇವ್ರಿಗೆ ತಮ್ಮ ಸಿನಿಮಾ ರಿಲೀಸ್ ಇವೆಂಟು, ಸಾಂಗ್ ರಿಲೀಸ್ ಇವೆಂಟು, ಬರ್ತ್ಡೇ, ಮದ್ವೆ ಎಲ್ಲಾ ಕಡೆ ಡಿ ಬಾಸ್ ಬೇಕಿತ್ತು. ಇನ್ನು ಉಣ್ಣೋದು ತಿನ್ನೋದ್ನೆಲ್ಲ ಡಿ ಬಾಸ್ ಹೇಳ್ಬಿಟ್ಟೆ ಮಾಡೋದು ಅಂತ ಸಿಂಟ್ಯಾಕ್ಸ್ ನೇ ಹಿಡಿತಿದ್ರು. ನಾನೇನೇ ಕೆಲಸ ಮಾಡಬೇಕು ಸಿನಿಮಾ ಇಂಡಸ್ಟ್ರಿಲಿ, ಫಸ್ಟ್ ಇವತ್ತು ಈ ಸಾಂಗ್ ರಿಲೀಸ್ ಆಗಿನ ಮುಂಚೆ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ತಿಳಿಸ್ಬಿಟ್ಟೆ ನಾನು ಮಾಡೋದು. ಏನೇ ನಾನು ಇಂಡಸ್ಟ್ರಿ ಕೆಲಸ ಮಾಡಿದ್ರು ಫಸ್ಟ್ ತಿಳಿಸ್ಬಿಟ್ಟೆ ಮಾಡೋದು. ಈಗ ನೋಡಿದ್ರೆ ಈ ಪಟಾಲಂನವರು ಒಬ್ರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಕಡೆ ಪಕ್ಷ ಒಂದು ಸ್ಟೇಟಸ್ ಹಾಕಿಲ್ಲ ಅಂತೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸ್ಟೇಟಸ್ ಅನ್ನ ಸಪೋರ್ಟ್ ಮಾಡೇ ಹಾಕ್ಬೇಕಿತ್ತು ಅಂತ ನಾನು ಹೇಳ್ತಿಲ್ಲ. ಈಗ ರಚಿತಾರಾಮ್ ಅವರು ಹಾಕಿಲ್ವೇ, ದರ್ಶನ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನಂಬೋಕೆ ಕಷ್ಟ ಆಗ್ತಿದೆ, ಬಟ್ ತನಿಖೆ ಮುಖಾಂತರ ಸತ್ಯ ಹೊರಗ್ ಬರ್ಲಿ ಅಂತ ಸ್ಟೇಟಸ್ ಹಾಕಿದ್ದಾರೆ. ಇವ್ರುಗಳು ಈ ರೀತಿ ಬ್ಯಾಲೆನ್ಸ್ಡ್ ಆಗಿ ಒಂದು ಸ್ಟೇಟಸ್ ಹಾಕೋದಿತ್ತಪ್ಪ. ಇವರೆಲ್ಲ ಹಿಂಗೆ ಸೈಲೆಂಟ್ ಆಗಿ ಕುಂತಿರೋದ್ ನೋಡ್ತಿದ್ರೆ ಮೋಸ್ಟ್ಲಿ ಈ ಪ್ರಕರಣದಲ್ಲಿ ಡಿ ಬಾಸ್ ಭಾಗಿಯಾಗಿಲ್ಲ ಅಂತ ಹೇಳೋಕೆ ಇವರಿಗೆ ಕಾನ್ಫಿಡೆನ್ಸ್ ಇಲ್ಲ ಅನ್ಸುತ್ತೆ, ಅಥವಾ ಸಿನಿಮಾಗಳೆಲ್ಲ ಫ್ಲಾಪ್ ಆದ್ವಲ್ಲ ಇವ್ರು ಕಟ್ಕೊಂಡ್ ನಮ್ಗೇನು ಅಂತಾನ. ಇನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವ್ರ ಜೊತೆ ಕೆಲಸ ಮಾಡಿರೋರು, ಇವರ ಸ್ನೇಹಿತರು ಇದ್ರ ಬಗ್ಗೆ ಕೇಳಿದ್ರೆ ಹೆಂಗ್ ರಿಯಾಕ್ಟ್ ಮಾಡಿದ್ದಾರೆ ನೀವೇ ನೋಡ್ರಪ್ಪ. ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಇದು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ. ಥ್ಯಾಂಕ್ ಯು. ಸಿನಿಮಾ ಮಾತಾಡೋಣ ಪ್ಲೀಸ್. ಒಂದು ಕಪ್ಪು ಚುಕ್ಕಾಗಿ ದರ್ಶನ್ ಅವ್ರ ಮೇಲೆ ಒಂದು
ಸೊ ಹತ್ರದಿಂದ ಡಿ ಬಾಸ್ ನ ನೋಡಿರೋರೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಅಂದಾಗ ಬರೀ ತೆರೆ ಮೇಲೆ ನೋಡಿರೋ ಅಂಧಾಭಿಮಾನಿಗಳು ವಿತಂಡವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಡಿ ಬಾಸ್ ಇದನ್ ಮಾಡೇ ಇಲ್ಲ, ಅವ್ರ ಗ್ಯಾಂಗ್ ನವ್ರು ಮಾಡಿರೋದು ಅಂತ ಹೇಳೋ ಜನರಿಗೆ ನಂದೊಂದ್ ಪ್ರಶ್ನೆ. ಡಿ ಬಾಸ್ ಮಾಡಿದಾರೋ ಬಿಟ್ಟಿದಾರೋ ಸೆಕೆಂಡ್ರಿ. ಮೊದಲನೇದಾಗಿ ಇವರು ಒಬ್ಬ ಒಳ್ಳೆ ನಟ ಆಗಿ ಇಷ್ಟು ದೊಡ್ಡ ಅಭಿಮಾನಿ ಬಳಗ ಇಟ್ಕೊಂಡು ಒಬ್ಬ ನ್ಯಾಯವಾಗಿ ಬದುಕೋನಾದ್ಮೇಲೆ ಇಂತ ಲುಚ್ಚ ಲಫಂಗಗಳ ಸಹವಾಸ ಯಾಕೆ ಬೇಕಿತ್ತು ಅಂತೀನಿ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಒಡನಾಟ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ ಅಂತ ದೊಡ್ಡವರು ಸುಮ್ನೆ ಹೇಳಿದಾರೆ. ಸೊ ಡಿ ಬಾಸ್ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಲ್ಲೋಕೆ ಕಾರಣನೇ ಅವರ ಕೆಟ್ಟ ಫ್ರೆಂಡ್ ಸರ್ಕಲ್, ಮಾಡಿದಕ್ಕೆಲ್ಲ ಜೈಕಾರ ಹಾಕ್ತಿದ್ದ ಬಕೆಟ್ ಪಟಾಲಮ್ಮು, ಇನ್ನು ಎಲ್ಲವನ್ನೂ ಸಮರ್ಥಿಸಿಕೊಳ್ಳೋ ದುರಾಭಿಮಾನಿಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.